ಎಲ್ಲ ಕನ್ನಡದ ಮತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಎಲ್ಲ ನೀವೀಗ ಓಟಾಗಿ ಗೆಲ್ಲಿಸಿದ್ದೀರಲ್ಲ, ದಿನ ನೀವೇ ನ್ಯೂಸಲ್ಲಿ ಕೇಳ್ತಾ ಇರ್ಬೋದು ಅನಿಸುತ್ತೆ ಹೇಗೆ ಕಿತ್ತಾಡ್ತಿದ್ದಾರೆ ಅಂತ. ಒಬ್ಬ ಬಡವರ ಜಮೀನು ಬಿಟ್ಟಿಲ್ಲ, ದಲಿತರು ಜಮೀನು ಬಿಟ್ಟಿಲ್ಲ, ರೈತರ ಜಮೀನು ಬಿಟ್ಟಿಲ್ಲ, ಸೈನಿಕರದು ಜಮೀನು ಬಿಟ್ಟಿಲ್ಲ. ರಾಜಾರೋಷವಾಗಿ ಮೀಡಿಯಾ ಮುಂದೆನೇ ಹೇಳ್ತಾ ಇದ್ದಾರೆ. ಆದರೂ ಇದನ್ನೆಲ್ಲ ಕೇಳೋಕ್ಕೆ ಒಂದು ED ಅವರು ಇಲ್ಲ, ಲೋಕಾಯುಕ್ತ ಇಲ್ಲ, CBI ಅವರಿಲ್ಲ, CID ಅವರಿಲ್ಲ. ಎಲ್ಲೋಗಿದ್ದೀರಾ ಎಲ್ಲ? ಅವರೇ MLAಗಳೇ ಹೇಳ್ತಾ ಇದ್ದಾರೆ, ನಾನು ಇಷ್ಟು ಮಾಡಿದ್ದೀನಿ, ನೀನು ಇಷ್ಟು ಮಾಡಿದೀಯಾ, ನೀನು ಇಷ್ಟು ತೆಗ್ದಿದ್ಯಾ, ನೀನು ಇಷ್ಟು ಹೊಡೆದಿದ್ಯಾ ಅಂತ. ದಲಿತರ ಭೂಮಿನ, ರೈತರ ಭೂಮಿನ, ಸೈನಿಕರ ಭೂಮಿನ, ಎಲ್ಲರ ಭೂಮಿನೂ ಇದು ಮಾಡಿದ್ದಾರೆ. ರೈತರ ಜಮೀನುಗಳ್ನ ಭೂ ಕಬಳಿಕೆ ಮಾಡಿದ್ದಾರೆ. ಅವರೇ ಎಲ್ಲ ರಾಜಾರೋಷವಾಗಿ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ನೀವೆಲ್ಲ ಅಧಿಕಾರಿಗಳು ಏನು ಮಾಡ್ತಾಯಿದ್ದೀರಾ ಗೊತ್ತಿಲ್ಲ. ಇದನ್ನೆಲ್ಲ ಕೇಳಬೇಕಾಗಿರೋದು ಯಾರು? ನೀವುಗಳೇ ಸುಮ್ಮನೆ ಕಣ್ಮುಚ್ಕೊಂಡು ಕುಂತ್ರೆ ಇದನ್ನು ಪ್ರಶ್ನೆ ಮಾಡಬೇಕಾಗಿರೋದು ಯಾರು? ಇಲ್ಲ ನ್ಯಾಯಾಲಯದಿಂದನೇ ಇದಕ್ಕೇನಾದರೂ ಒಂದು ಪರಿಹಾರ ಮಾಡಿಕೊಡ್ಬೇಕು. ಯಾರೇ ಆಗಲಿ ಜಮೀನು ಹೊಡೆದಿರೋದು, ರೈತರದಾಗಲಿ ಬಡವ್ರದ್ದಾಗಲಿ ಯಾರೇ ಜಮೀನು ಹೊಡೆದಿರಲಿ ಅದನ್ನು ಮತ್ತೆ ಅವ್ರಿಗೆ ಕೊಡ್ಸೋ ಕೆಲಸ ಆಗಬೇಕು. ಇದನ್ನು ಕಾನೂನು ಪ್ರಕಾರವಾಗೇ ಮಾಡಬೇಕು. ಯಾಕಂದರೆ ಗೌರ್ಮೆಂಟಲ್ಲಿರೋರೇ ಈಗ ಕಳ್ಳರಾಗಿದ್ದಾರೆ. ನಾನು ಮಾಡಿದ್ದೀನಿ, ನೀನು ಮಾಡಿದ್ದೀನಿ ಅಂತ ಅವರೇ ಹೇಳ್ತಿರೋದ್ರಿಂದ ನ್ಯಾಯಾಲಯದಿಂದನೇ ಒಂದು ಆಯೋಗ ರಚನೆ ಆಗಬೇಕು. ನ್ಯಾಯಾಲಯದಿಂದನೇ ಆಯೋಗ ಆಗಿ ಅದರಲ್ಲೇ ವರದಿ ತರಿಸ್ಕೊಂಡು ಇವ್ರ ಮೇಲೆಲ್ಲ ಆ್ಯಕ್ಷನ್ ಆಗಬೇಕು. ಯಾರೇ ಆಗಲಿ ಬಡವ್ರ ದುಡ್ಡನ್ನ ಮುಟ್ಟಬೇಕು ಅಂದ್ರೂ ಯೋಚನೆ ಮಾಡಬೇಕು, ಬಡವ್ರ ಜಮೀನು ಮುಟ್ಟಬೇಕಂದ್ರೂ ಯೋಚನೆ ಮಾಡಬೇಕು. ಇವರೆಲ್ಲ ಜನನಾಯಕರು. ಜನರಿಗೆ ಬಡವ್ರಿಗೆ ಭೂಮಿ ಕೊಡಬೇಕು, ಅವ್ರಿಗೆ ಸೈಟ್ ಇಲ್ಲ ಅಂದವ್ರಿಗೆ ಸೈಟ್ ಕೊಡಬೇಕು. ಈಗ ಎಷ್ಟೊಂದು ಜನದ ಮಳೆಯಲ್ಲಿ ಮನೆ ಕೊಚ್ಕೊಂಡು ಹೋಗಿದೆ, ಅವ್ರಿಗೆ ಸೈಟ್ಗಳಿಲ್ಲ. ಇವ್ರುಗಳು ರಾಜಾರೋಷವಾಗಿ ಸೈಟ್ಗಳು ಮಾರ್ಕೊಂಡು ನಂದು ಇಷ್ಟು ಆಸ್ತಿ, ನಿಂದು ಅಷ್ಟು ಆಸ್ತಿ ಅಂತ ಬಡ್ದಾಡ್ತವ್ರೆ. ಇದನ್ನೆಲ್ಲ ಕಾನೂನವರೇ ಕೇಳಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊಡ್ತೀನಿ.